ಕೈಗೊಂಡಂತ ಕಾರ್ಯ. ಯಾಕೆಂದ್ರೆ ಈ ಸರ್ಪಮುಖಿ ಶರ ಇನ್ನೂ ಪ್ರಯೋಗಗೊಂಡಿಲ್ಲ. ಅಡಿಯಾಗುವಷ್ಟರಲ್ಲಿ ಇದರ ಪ್ರಭಾವ ಏನು ಎನ್ನುವುದನ್ನ ಪರಿಣಾಮವಾಗಿ ತೋರಿಸ್ತಾ ಇದೆ. ಗಗನದಲ್ಲಿರುವಂತಹ ಪಕ್ಷಿ ಸಂಕುಲಗಳು ಕೆಳಗೆ ಬೀಳುತ್ತ ಪಟ 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 ವಿಷಜ್ವಾಲೆಗೆ ಸತ್ತುರಿದು ಬೀಳ್ತಾ ಇದ್ದಾರೆ. ಎದುರಾಳಿಯ ರಥದಲ್ಲಿ ಕಪ್ಪಗಿರುವಂತಹ ಕೃಷ್ಣ ಬಿಳಿಚಿ ಹೋಗಿದ್ದಾನೆ. ಬೆಳ್ಳಗಿರುವಂತ ಅರ್ಜುನನ ಮುಖ ಕಪ್ಪಿಟ್ಟು ಹೋಗಿದೆ. ಉಳಿದವರೆಲ್ಲ ನಮ್ಮ ಕೌರವ ಸೇನೆಯವರು ಸಂತೋಷದಿಂದ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಕರ್ಣನ ಈ ಕಾರ್ಯದಿಂದಾಗಿ ಈ ಧರಣಿ ಸುಯೋಧನನಿಗಾಯಿತು, ಅನುಮಾನವೇ ಇಲ್ಲ ಎನ್ನುವ ಹಾಗೆ. ಈ ಧರಣಿ ಸುಯೋಧನನಿಗಾಯ್ತು ಅಂತಾದ್ರೆ ಸಂತೋಷ ಪಡುವಲ್ಲಿ ನಾನು ಒಬ್ಬ ಅಲ್ವ? ಹೌದಲ್ವಾ? ಆನಲೊಮ್ಮುವರುಂಟೆ, ಖಂಡಿತವಾಗಿ ಸಾಧ್ಯವೇ ಇಲ್ಲ. ಆದ್ರೆ ನೀನೊಂದು ಮಾತು ಹೇಳಿದೆಯಲ್ಲ, ನಿನಗಿದು ಸಾನುರಾಗವೇ. ಈ ನಿನ್ನ ಕಾರ್ಯದ ಯಶಸ್ಸಿಗೆ ನಾನು ಭಾಗಿಯಾಗ್ತೇನೆ. ಹಾಗಾಗಿ ನೀನು ಕೈಗೊಂಡಂತ ಕಾರ್ಯದಲ್ಲಿ ಏನಾದರೂ ಲೋಪ ದೋಷ ಇದ್ರೆ ನಾನು ಎಚ್ಚರಿಸಬೇಕಾದ ನನ್ನ ಕರ್ತವ್ಯ ಅವಕಾಶ ನೀನೇ ಕೊಟ್ಟಿದ್ದೀಯ. ಏನು ಲೋಪವನ್ನ ಕಂಡೆ? ನೀನೇ ಕರ್ಣ ಅಲ್ಲ, ನೀನು ಭಾನುಜಾತ, ಸೂರ್ಯ ಪುತ್ರ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಸೂರ್ಯನಿಗೆ ಉಭಯ ಮಕ್ಕಳು, ಒಬ್ಬ ಶನಿ, ಇನ್ನೊಬ್ಬ ಯಮ. ಈವರೆಗೆ ಪಾಂಡವರ ಬದುಕಿನಲ್ಲಿ ಶನಿಯಂತೆ ಅವರನ್ನ ಕಾಡಿದವ ನೀನು. ಈಗ ಹಾಗಲ್ಲ, ಯಮನಾಗಿ ಪಾರ್ಥನ ಪ್ರಾಣವನ್ನ ಸೆಳೆಯಬೇಕು. ಈಗ ನಾವು ಕೈಗೊಳ್ಳುವಂತಹ ಕಾರ್ಯ ಯಶಸ್ಸನ್ನ ಪಡೆಯಬೇಕಿದ್ರೆ ದೃಷ್ಟಿಪೂತಂ ಯಸೇತ್ಪಾದಂ, ಅದರ ಸಾಧಕ ಬಾಧಕಗಳನ್ನು ನಾವು ಯೋಚನೆ ಮಾಡಿಕೊಳ್ಬೇಕು. ಏನಿದ್ರು ಕ್ರಿಯೆಯ ನಂತರ ಪ್ರತಿಕ್ರಿಯೆ. ನೀನು ಏನು ಕೈಗೊಂಡೆ ಎನ್ನುವುದನ್ನು ನಿರ್ಣಯಿಸಿ ಎದುರಾಳಿ ಪ್ರತಿಕ್ರಿಯಿಸ್ತಾನೆ. ಎದುರಾಳಿ ರಥ ಏನು ಸಾಮಾನ್ಯ ರಥವ? ಖಂಡಿತವಾಗಿ ಅಲ್ಲ. ಆ ರಥದಲ್ಲಿರುವಂತಹ ಸಾರಥಿ ಯಾರು? ಕೃಷ್ಣ. ನಳಿನಾಕ್ಷ. ಯಾರು ಏನೇ ಕಾರ್ಯ ಕೈಗೊಂಡ್ರು ಸಹಿತ ಅವನ ಕಣ್ಣು ಲಕ್ಷ್ಯ ಅಲ್ಲೇ ಇರ್ತದೆ. ನಳಿನಾಕ್ಷ ಆತನ ರಥದೊಳಗಿರೆ ಗೆಲುವರೆ ಬಿಡುವನೇ ನಿನ್ನ. ಸುಲಭದಲ್ಲಿ ಜಯ ಸಾಧ್ಯ ಇಲ್ಲ. ಈಗ ನೀನು ಪಾರ್ಥನನ್ನ ಕೊಲ್ಲಬೇಕೆನ್ನುವಂತ ಉದ್ದೇಶದಿಂದ ಸಿಂಜರಿಗೆ ಶರವನ್ನ ಗುರಿಯಾಗಿ ಹಿಡಿದಿದ್ದೀಯಲ್ಲ, ಯಾವುದಕ್ಕೆ ಗುರಿ ಹಿಡಿದದ್ದು ನೀನು? ಯಾರಿಗೆ ಗುರಿ ಹಿಡಿದದ್ದು? ಕೊರಳಿಗೆ. ಬದಲಾಯಿಸಬೇಕು. ಕೊರಳಿಗೆ ಹಿಡಿದರೆ ಆಗಬಾರದು ಅಂತಾದೆ. ಆದರೆ ಸಾರಥಿಯಾಗಿ ನಾನು ಕೊಡುವಂತಹ ಸೂಚನೆಯೊಂದನ್ನು ಪಾಲಿಸಬೇಕು. ತಪ್ಪು ಗುರಿ ಹಿಡಿದಿದ್ದೀಯ ನೀನು. ನಾನು ಪಾರ್ಥನ ಕೊರಳನ್ನ ಕತ್ತರಿಸಬೇಕು ಅಂತ ಹಿಡಿದದ್ದಲ್ವ? ಈ ಗುರಿ ಪಾರ್ಥನ ಕೊರಳನ್ನ ಕತ್ತರಿಸುವುದು ಕಷ್ಟ. ಯಾಕೆ? ಎದುರಾಳಿಯ ರಥದಲ್ಲಿರುವಂತಹ ಕೃಷ್ಣ ಸಾಮಾನ್ಯದವನ, ಅಶ್ವರದೆಯ ರಥಕಲ್ಪವನ್ನೆಲ್ಲ ತಿಳಿದವಾದ. ಎದುರಾಳಿಯ ಶರ ಪ್ರಯೋಗ ಆದಂತಹ ಸಂದರ್ಭ ಅದು ತನ್ನ ರಥಿಕನ ಪ್ರಾಣಕ್ಕೆ ಆಪತ್ತನ್ನು ತರುವಲ್ಲಿ ಕೆಲವೊಮ್ಮೆ ಒಂದಡಿ ರಥವನ್ನು ತಗ್ಗಿಸುವಂತಹ ಸಾಮರ್ಥ್ಯ ಸಾರಥಿಗಿರ್ತದೆ. ಕೆಲವೊಮ್ಮೆ ಒಂದಡಿ ರಥವನ್ನ ಏರಿಸುವ ಸಾಮರ್ಥ್ಯ ಸಾರಥಿಗಿರ್ತದೆ. ಇದು ಅಶ್ವರದೆಯ ರಥಕಲ್ಪವನ್ನ ಬಲ್ಲಂತ ಸಾರಥಿಗೆ ಮಾತ್ರ ಗೊತ್ತಿರ್ತದೆ. ಅದನ್ನ ಬಲ್ಲವ ಕೃಷ್ಣ. ಇಂಥ ಸರ್ಪಮುಖಿ ಶರವನ್ನ ನೀನು ಪಾರ್ಥನ ಕೊರಳಿಗೆ ಗುರಿಯಾಗಿರಿಸಿರೆ ಅಂತಾದ್ರೆ ಆ ಸಂದರ್ಭದಲ್ಲಿ ಕುದುರೆಯ ಹಿಂಬದಿಗೆ ಒಂದು ಒಡೆದ ಅಂತಾದ್ರೆ ಏನಾಗ್ತದೆ? ಮುಗ್ಗರಿಸ್ತದೆ ಕುದುರೆ, ರಥ ತಗ್ಗಿ ಹೋಗ್ತದೆ. ಆ ಸಂದರ್ಭದಲ್ಲಿ ನೀನು ಕೊರಳಿಗೆ ಹಿಡಿದಂತಹ ಗುರಿ ಕೊರಳು ಕತ್ತರಿಸುವುದರ ಬದಲು ಪಾರ್ಥನ ಕಿರೀಟ ಹೋದೀತು. ಅದೇ ನೀನು ಅದನ್ನ ಬದಲಾಯಿಸಿ ಪಾರ್ಥನ ಉರಕ್ಕಾಗಿ ಹಿಡಿದೆ ಅಂತಾದ್ರೆ
ರಥವನ್ನ ಅವ ಏರಿಸಿದ್ನೋ ಅವನ ಮರ್ಮಸ್ಥಾನವನ್ನ ಭೇದಿಸ್ತದೆ. ರಥವನ್ನ ತಗ್ಗಿಸಿದನೋ ಕೊರಳು ಕತ್ತರಿಸ್ತದೆ. ಎರಡೂ ಸಂದರ್ಭದಲ್ಲಿಯೂ ಪಾರ್ಥನ ಸಾವು ಸಿದ್ಧ. ಹಾಗಾಗಿ ಗುರಿಯನ್ನ ಬದಲಾಯಿಸಿ ಮರಳಿ ತೋಡು. ಒಂದು ಶರಸಂಧಾನ, ಒಂದು ಶರಸಂಧಾನ, ನಾಲಿಗೆ ಒಂದು ಶರಸಂಧಾನ, ನಾಲಿಗೆಯೊಂದು. ನಮ್ಮಲ್ಲಿ ಕುಟಿಲ ವಿದ್ಯೆಗಳೆಂದು ಕಂಡೈಶಲ್ಯ ನಾವಡಿಯಿಡುವ ಧರ್ಮದಲ್ಲಿ ಇಂದು ಹೂಡಿದ ಶರಣ ಇಳುಹುದಂದವೇ ನೀನರೇ. ಹೊರಸಾರು ಹೊರಸಾರು ಹೊರಸಾರೆಂದು ತಿರುವಿನೊಳೊಬ್ಬ ಕೊಟ್ಟನು ಕರುಣಾಕ್ಷಣರೇ. ಏನು ಹೇಳಿದೆ? ಪರರ ಹಂಗಲಿ ಗೆಲ್ಲುವ ಕರ್ಣನೆ. ಥೋ, ನಿನ್ನ ನಾಲ್ಗೆಗಿಷ್ಟು. ನೀನು ಬದುಕಿದ್ದೇಲಿ, ಇವತ್ತು ಈ ಮಾತಾಡುವಲ್ಲಿ ಸ್ಥಾನಾಪನ್ನತೆಯನ್ನು ಪಡೆದದ್ದೇಲಿ, ಯಾರಿಂದ ಹೇಗೆ ಎನ್ನುವಂತ ಪ್ರಜ್ಞೆ ಇದೆಯಾ? ಬದುಕಿನುದ್ದಕ್ಕೂ ಪರರ ಹಂಗಲ್ಲೇ ಬೆಳೆದು ಬಂದವ ನೀನು. ಎಲ್ಲೋ ಹೊಳೆ ಬದಿಯಲ್ಲಿ ಕಾಳ ಹಾಕ್ತಾ ಇರಬೇಕಾದವ ನೀನು. ಕಬ್ಬಿಲರದ ಮನೆಯಲ್ಲಿ ಬೆಳೆದವ ನಿನ್ನನ್ನ ಕರೆತಂದ, ಆತ್ಮೀಯ ಎನ್ನುವ ಹಾಗೆ ಸಂಬೋಧಿಸಿದ. ಆಟದಲ್ಲಿ ಕರ್ಣ, ಕೂಟದಲ್ಲಿ ಕರ್ಣ, ಓಟದಲ್ಲಿ ಕರ್ಣ, ಹೋರಾಟದಲ್ಲಿ ಕರ್ಣ, ಕರ್ಣ 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 ಕರ್ಣ. ತನ್ನ ಅಂತರಂಗವನ್ನೇ ನಿನಗೆ ತೆರೆದಿಟ್ಟ. ಅರಮನೆಯ ಒಳ ಹೊರಗೆ ಮುಕ್ತದ್ವಾರವನ್ನು ಅವಕಾಶವನ್ನು ಕಲ್ಪಿಸಿಕೊಟ್ಟ. ಸಾಲದಕ್ಕೆ ಅಂಗರಾಜ್ಯದ ಅಧಿಪತಿಯನ್ನಾಗಿಸಿ ಕರೆತಂದ. ಯಾಕಾಗಿ? ಏನು ಅವನಿಗೆ ಹರಕೆ ಇತ್ತ ನಿನ್ನನ್ನು ಬೆಳೆಸಬೇಕು ಅಂತ? ಪರೀಕ್ಷಾ ರಂಗದಲ್ಲಿ ನೀನು ತೋರಿದಂತಹ ಪರಾಕ್ರಮ ಅಲ್ಲೇ ಗಮನಿಸಿದ. ಪಾರ್ಥನಿಗೆ ಪ್ರತಿಸ್ಪರ್ಧಿಯಾಗುವುದಿದ್ರೆ ಕರುಣನೊಬ್ಬ ಎನ್ನುವ ಹಾಗೆ ನಿನ್ನನ್ನು ಕರೆತಂದು ಇಷ್ಟು ಔದಾರ್ಯದಿಂದ ಇಷ್ಟು ಬೆಳೆಸಿ ಇವತ್ತು ನೀನು ಅವನ ನಂಬಿಕೆಗೆ ದ್ರೋಹ ಮಾಡಿದೆ ಅಂತಾದ್ರೆ ಕೌರವ ಆಶ್ರಯ ಕೊಡುವುದಲ್ವೋ? ನೆಲವನ್ನು ಹೊರುವುದೇ ಪಾಪಿ, ನೆಲವನ್ನು ಹೊರುವುದೇ ಪಾಪಿ, ಕೀರ್ತಿ ಕೆಲಸ ಮಾಸನ ದುಡ್ಡ ಸಾಕಿದ. ಹೀನಮಾನು ನೆಲನ ಹೊರುವುದೇ ಪಾಪಿ. ಈ ವಸುಂಧರೆ ಪುಣ್ಯಗರ್ಭೆ ಪಾಪಿಗಳನ್ನು ಹೊರ್ತಾಳೆ, ಪುಣ್ಯಾತ್ಮರನ್ನು ಹೊರ್ತಾಳೆ. ಕ್ಷಮೆಯ ಧರಿತ್ರಿ ಎನ್ನುವ ಹಾಗೆ ಈ ಧರಣಿ ದೇವಿಯನ್ನು ಸಂಬೋಧಿಸಿದ್ದಾರೆ. ಆದರೆ ಅಂತಹ ಕ್ಷಮಾ ಸಂಪನ್ನೆಯಾದಂತಹ ಭೂಮಿ ದೇವಿ ನಿನ್ನಂತ ಪಾಪಿಯನ್ನ ಹೊರಲಿಕ್ಕಿಲ್ಲ. ಅಂತ ಕೃತಜ್ಞ ನೀನು ಹೌದೇನಾ? ಏನು ಮಾಡಿಬಿಟ್ಟೆ ನೀನು? ತಾನಾಗಿ ಹೊರಗೆ ಬಂದಂತಹದ್ದು ಎಲ್ಲೋ ಬೆಳೆದುಕೊಂಡ ಬಂದಂತಹ ನಿನ್ನನ್ನು ಕರೆತಂದದ್ರಿಂದ ಇವತ್ತು ಅವನ ಆಸೆ ಈಡೇರ್ತದೆ ಅಂತಾದ್ರೆ ಸಂತೋಷ ಪಡುವವರಲ್ಲಿ ಆ ಕೌರವ ಎಷ್ಟು ಪಾತ್ರತೆಯನ್ನು ಹೊಂದುತ್ತಾ ಇದ್ದ. ಮನೆಯಲ್ಲಿ ಮನೆಯ ರಕ್ಷಣೆಗೆ ಅಂತ ಒಬ್ಬ ಸಾಕು ಪ್ರಾಣಿಯನ್ನ, ಶ್ವಾನವನ್ನ ಸಾಕ್ತಾನೆ, ಪ್ರೀತಿಯನ್ನ ತೋರ್ತಾನೆ, ಔದಾರ್ಯವನ್ನ ತೋರ್ತಾನೆ. ಪ್ರತಿಯಾಗಿ ಆ ಪ್ರಾಣಿ ಏನು ಮಾಡ್ತದೆ? ಮನೆಯ ಒಡೆಯನ ಕುರಿತಾಗಿ, ಯಜಮಾನ ಕುರಿತಾಗಿ ಅಷ್ಟೇ ನಿಷ್ಠೆ, ವಿಶ್ವಾಸ, ನಂಬಿಕೆಯನ್ನ ಇಟ್ಟು ವ್ಯವಹರಿಸ್ತದೆ. ಅಂತ ಸಾಕು ಪ್ರಾಣಿಗಾದರೂ ಕೃತಜ್ಞತೆ ಎನ್ನುವುದಿರ್ತದೆ. ಕೃತಜ್ಞೇ ನಾಸ್ತಿ ನಿಷ್ಕೃತಿ. ಈ ಪ್ರಪಂಚದಲ್ಲಿ ಯಾವ ಪಾಪಕ್ಕಾದರೂ ಅಪರಾಧಕ್ಕಾದರೂ ಕ್ಷಮೆ ಎನ್ನುವುದು ಉಂಟು ಕರ್ಣ. ಆದರೆ ಕೃತಜ್ಞನಾದವನಿಗೆ ಕ್ಷಮೆ ಎನ್ನುವುದು ಇಲ್ಲವೇ ಇಲ್ಲ. ನಿನ್ನ ಮೇಲೆ ಎಂತ ವಿಶ್ವಾಸವನ್ನ ಇಟ್ಟಿದ್ದ ಆತ. ಏನೆಲ್ಲವೋ ವಿಶ್ವಾಸಘಾತಕಿ, ಏನೆಲ್ಲವೋ ವಿಶ್ವಾಸಘಾತಕಿ ಕೇಂದ್ರದ ಕೆಟ್ಟವರ ಸಂಗಡ. ಏನೆಲ್ಲವೋ ವಿಶ್ವಾಸಘಾತಕಿ, ಪರರ
ಗೆಲುವ ಕರ್ಣನೆ. ಒಂದು ಶರಸಂಧಾನ, ಒಂದು ನಾಲಿಗೆ. ಕುಟಿಲ ವಿದ್ಯೆಯ ನೆಂತು ಗಂಡೈ ಶಲ್ಯ. ಹಾಳು ಬಿದ್ದು ಹೋಗಲಿಕ್ಕೆ ನಿನ್ನ ಮಾತಿನ ಸರಣಿಗೆ. ಆಡುವುದೊಂದು ಮಾಡುವುದೊಂದು ಅಂತ ಬದುಕಿನುದ್ದಕ್ಕೂ ಮೋಸ, ಕಪಟ, ವಂಚನೆ, ಸುಳ್ಳು ಇಂತಹದ್ರಲ್ಲೇ ಕುಟಿಲತೆಯಿಂದಲೇ ಬಾಳಿ ಬದುಕಿದವ ನೀನು. ಈಗ ನಿನಗೆ ಬೇಕಾದಾಗ ನಿನ್ನ ಪ್ರತಿಷ್ಠೆ ಅಲ್ವಾ, ನಿನ್ನ ಅಭಿಮಾನ ಅಲ್ವಾ? ಒಂದು ಶರಸಂಧಾನ ಇತ್ತಂತೆ ತ್ರೇತಾಯುಗದ ಶ್ರೀರಾಮಚಂದ್ರನಿಗೆ. ಅವನ ಸಂಕಲ್ಪವನ್ನ ಪೂರ್ಣಗೊಳಿಸಿ ಪುನಃ ಅವನ ಕುಣೀರವನ್ನ ಯಶೋದಿಯನ್ನ ಸೇರ್ತಾ ಇತ್ತಂತೆ. ಅಂತ ಯೋಗ್ಯತಾವಂತ ನೀನು. ಹೆಸರು ಹೇಳಲಿಕ್ಕೂ ಯೋಗ್ಯತೆ ಇಲ್ಲದು ಹೋದವ ನೀನು. ಇಷ್ಟಂತ ವಿಶ್ವಾಸಕ್ಕೆ ಘಾತಕ ಕಾರ್ಯವನ್ನು ನೀನು ಮಾಡಿದೆಯಲ್ಲ. ಹೇಳು, ನಾಳೆ ದಿವಸ ರಣಕ್ಷೇತ್ರದಲ್ಲಿ ನೀನು ಸತ್ತೆ ಅಂತಾದ್ರು, ಕೌರವನಿಗೆ ಕೊಟ್ಟ ಮಾತಿನಂತೆ ವ್ಯವಹರಿಸಿ ಗತಿಸಿ ಹೋದೆ ಅಂತಾದ್ರು, ನಿನ್ನ ಪಾಲಿಗೆ ವೀರ ಸ್ವರ್ಗ ಮೋಕ್ಷ ಎನ್ನುವುದು ತೆರೆದಿರ್ತಿತ್ತು. ಸ್ವರ್ಗದ ಬಾಗಿಲು ತೆರೆದಿರ್ತಿತ್ತು. ಸ್ವರ್ಗದ ಮಾನಿನಿಯರು ನಿನ್ನನ್ನು ಸ್ವಾಗತಿಸ್ತಾ ಇದ್ರು. ಎಲ್ಲ ಕೃತಜ್ಞ. ಇಂಥ ಕಾರ್ಯವನ್ನ ಮಾಡಿದಂತ ನಿನಗೆ ಅಂತ ಸದ್ಗತಿಯಾದರೂ ಸಿಕ್ಕಿತ್ತು. ಹಾಳು ಮಾಡಿಬಿಟ್ಟಿಯಲ್ವೋ. ಹೊರುವುದೇ ಪಾಪಿ, ವಿಶ್ವಾಸಘಾತಕಿ. ಹೊರಬಾರದು ಶಲ್ಯ. ಹೆತ್ತ ತಾಯಿಗೆ ಹೊರುವುದಕ್ಕೆ ಭಾರವಾಗಿ ಹುಟ್ಟಿದ ಕ್ಷಣ ಹೊಳೆಯಲ್ಲಿ ತೇಲಿಬಿಟ್ಟಂತಹ ಈ ಕನ್ನಡದನ್ನ ಈ ವಸುಂಧರೆ ಹೊರಬಾರದು ಶಲ್ಯ. ಮಾತೆಗಿತ್ತೆನು ಭಾಷೆಯನು ಹಾಗೇನ್ ಮಾಡಿ ಮಾತೆಗಿತ್ತೆನು ಭಾಷೆಯನು ತವ ಜಾತರೊಳಗೈವರನು ರಣದಲ್ಲಿ ತವ ಜಾತರೊಳಗೈವರನು ರಣದಲ್ಲಿ ಘೋತಿಸದಿನ ಕಾಯುವೆನೆಂಬ ಮಾತಿಗೋ ಸುಗವೇಗೆ ಸೋತವನು ನಾನೀಗ ಶಲ್ಯ, ಸೋತವನು ನಾನೀಗ ಪಾರ್ಥನ ಖಾದಿಗೊಪ್ಪಿಸಿ ಕಡೆಗೆ ಈತನುವ ಪಾರ್ಥನ ಖಾದಿಗೊಪ್ಪಿಸಿ ಕಡೆಗೆ ಈತನುವ ಶಲ್ಯ, ಹೇಳು. ಸಂಧಾನವನ್ನ ಮುರಿದು ಸಂಗ್ರಾಮವನ್ನ ಗಂಟೆಕ್ಕಿ ಹಸ್ತಿನಾವತಿಯಿಂದ ಹಿಂದಿರುಗಿದ ಕೃಷ್ಣ ಮಾರತನೆಯ ದಿನ ಮುಂಜಾನೆ ಸವಿತೃ ದೇವತೆಗೆ ದಿನಪ್ರತಿಯಂತೆ ಅರ್ಘ್ಯವನ್ನ ಕೊಡುತ್ತಾ ಇದ್ದ ಹೊತ್ತು
ಜೀವನದಲ್ಲಿ ಪ್ರಥಮ ಬಾರಿಗೆ ಮಗನೇ ಎನ್ನುವ ವಾತ್ಸಲ್ಯದ ಶಬ್ದವನ್ನು ಕೇಳಿಬಿಟ್ಟು ಶಲ್ಯ. ನನ್ನ ಸಾಕಿದಂತಹ ರಾಧೆ ಎಷ್ಟು ಬಾರಿ ಮಗನೇ ಎಂದು ಕರೆದರು ನನ್ನ ಹೃದಯಕ್ಕೆ ತಾಗದೇ ಇದ್ದಂತಹ ಭಾವ, ಸೂಕ್ಷ್ಮತೆ, ತಾಯಿ ಕರೆದ ಒಂದೇ ಶಬ್ದದಿಂದ ನಾನು ಅನುಭವಿಸಿ ನದಿಯಲ್ಲಿ ನಿಂತವನೇ ತಿರುಗಿ ನೋಡಿದೆ. ಬಂದವಳು ಮಹಾಮಾತೆ, 5 ಜನ ಪಾಂಡವರ ಮಾತೆ ಕುಂತಿ ಮಾತೆ. ತಡೆಯಲಾಗದು, ಮನಸ್ಸು ತುಂಬಿ ಬಂತು. ನನ್ನನ್ನ ಹೆತ್ತ ತಾಯಿ ಯಾರು ಎಂದು ತಿಳಿಯದೆ ಪ್ರತಿದಿನ ಕೊರಗುತ್ತಿದ್ದ ನನಗೆ ಆ ತಾಯಿಯ ಅಂತರಂಗದಿಂದ ಹೊರಟ ಮಗನೇ ಎನ್ನುವ ಒಂದು ಮಾತಿನಿಂದ ಹೋಗಿ ಅವಳ ಪಾದವನ್ನು ತೊಳೆದೆ, ಕಣ್ಣೀರನ್ನು ಹರಿಸಿದೆ, ಸ್ಮೃತಿಯನ್ನ ತಪ್ಪಿದೆ. ನಾನು ಎಚ್ಚೆತ್ತಾಗ ಕುಂತಿ ಮಾತೆಯ ತೊಡೆಯಲ್ಲಿ ತಲೆಯನ್ನಿಟ್ಟು ನಾನು ಕುಳಿತಿದ್ದೆ. ನನ್ನ ಹಣೆಯನ್ನ ದೇವರಿಸುತ್ತಿದ್ದೆ. ಅಮ್ಮ, ನೀವು ಯಾಕೆ ಬಂದಿರಿ? ಕರ್ಣ, ನಿನ್ನಿಂದ ಒಂದು ಉಪಕಾರವಾಗಬೇಕು ಎಂದು ಹೇಳಿ ನನ್ನ ಮಕ್ಕಳು 5 ಜನ ಪಾಂಡವರನ್ನು ರಕ್ಷಿಸುವ ಹೊಣೆಗಾರಿಕೆ ಮುಂದಿನ ಭಾರತ ಯುದ್ಧದಲ್ಲಿ ನಿನ್ನದು, ನಡೆಸಿಕೊಡು ಎಂದು ಕೇಳಿದರು. ಏನು ಹೇಳಿದೆ? ತಾಯಿ, ನಿನ್ನ 4 ಜನ ಮಕ್ಕಳಿಗೆ ಏನೂ ಮಾಡಲಾರೆ, ಆದರೆ ಪಾರ್ಥನ ವಿಷಯದಲ್ಲಿ ನಾನು ಬದ್ಧನಿದ್ದೇನೆ. ಈ ಮಾತನ್ನ ನಡೆಸಿಕೊಡಲಾರೆ. ಆದರೂ ತಾಯಿ ತನ್ನ ಸೆರಗನ್ನ ಒಡ್ಡಿ ಒಂದು ಮಾತನ್ನ ಕೇಳಿದೆ. ಮುಂದೆ ನಡೆಯುವ ಯುದ್ಧದಲ್ಲಿ ಮಗನೇ, ತೊಟ್ಟಂಬನ್ನ ಪುನಃ ತೊಡದಿರು, ನಿನ್ನ ತಾಯಿಗೆ ಮಾತನ್ನ ಕೊಡು ಎಂದು ಕೇಳಿದಳು. ಪಾಂಡವರ ತಾಯಿಯೇ ಆದರೂ ತಾಯಿಯೇ ಅಲ್ಲವೇ ಶಲ್ಯ? ಆ ಮಾತಿಗೆ ಕೊಟ್ಟ ಮಾತಿನಿಂದ ನಾನಿಂದು ಸೋತು ಹೋಗಿದ್ದೆ. ಈ ಮೋಟು ಬಾಲದ ಸರ್ಪ ತನ್ನ ತಾಯಿಯ ಸಂರಕ್ಷಣೆಯಲ್ಲಿ ಬೆಳೆದುವುದಕ್ಕೆ, ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಕ್ಕೆ ನನ್ನ ಬತ್ತಳಿಕೆಯಲ್ಲಿ ಬಂದು ಸೇರಿದೆ. ತಾಯಿಯಿಂದ ರಕ್ಷಿಸಲ್ಪಟ್ಟಂತಹ ಒಂದು ಸರ್ಪ ತಾಯಿಯಿಂದ ತಿರಸ್ಕರಿಸಲ್ಪಟ್ಟಂತಹ ಕರ್ಣನ ಸಹಾಯವನ್ನ ಯಾಚಿಸಿ ಬಂದಿದೆ. ಶಲ್ಯ, ಆ ಯಕ್ಕಶ್ಚಿತ್ ಸರ್ಪಕ್ಕೆ ತನ್ನ ತಾಯಿಯ ಮಾತನ್ನ ಉಳಿಸಿಕೊಳ್ಳಬೇಕು ಎನ್ನುವ ಬಯಕೆ ಅಷ್ಟಿರುವಾಗ ಯಾರ ಮಾತೆಯೇ ಆಗಿರಲಿ, ಆ ಮಾತೆಗೆ ಕೊಟ್ಟಂತಹ ಮಾತನ್ನ ಉಳಿಸುವಂತಹ ಯೋಗ್ಯತೆ ಈ ಕರ್ಣನಿಗಿಲ್ಲವೇ? ನಾನು ರಾಮನಾಗುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯುದ್ಧರಂಗದಲ್ಲಿ ಒಂದು ಶರವನ್ನ ಇನ್ನೊಮ್ಮೆ ತೊಡುವ ಸಂದರ್ಭ ಬರುವುದೇ ಇಲ್ಲ ಎಂದು ಭಾವಿಸಿ ಆ ತಾಯಿಗೆ ಮಾತನ್ನ ಕೊಟ್ಟು ಬಿಟ್ಟೆ. ನಂಬಿಗಿಡಿದರೆ ನದಿಯ ಮಗ, ನಂಬಿ ಹಿಡಿದರೆ ನದಿಯ ಮಗ, ಹಾಗೆ ಎಂಬೆಗಿದ್ದನು ಕಾಯವನು, ಸುತನೆಂಬ ನೆವದಲ್ಲಿ ತನುವ ಬಿಸುಟನು ಗರುಡಿಯಾಚಾರ್ಯ. ಒಂಬು ವ್ಯಸನವ ಬೇಡಿದರೆ ತೊಡೆ ಎಂಬ ಛಲ ನಿಮಗಾಯ್ತು. ಮೂವರ ನಂಬಿ ಕೌರವ ಕೆಟ್ಟ, ಮೂವರ ನಂಬಿ ಕೌರವ ಕೆಟ್ಟ, ಅಕಟೆಂದ ನಾಶಲ್, ಅಕಟೆಂದ ನಾಶಲ್ಯ. ಯಾಕೆ ಹೀಗೆ ಮಾಡಿದೆ ಎನ್ನುವುದಕ್ಕೆ ನಿನ್ನ ಗತಕಾಲದಲ್ಲಿ ನಡೆದಂತಹ ಘಟನೆಯನ್ನ
ತೆರೆದಿಟ್ಟ ಪುಸ್ತಕರಾಗೆ ಸ್ಪಷ್ಟವಾಗಿ ನೀನು ಬಿತ್ತರಿಸಿದೆಯಲ್ಲ. ಕೇಳುಗರಿಗೆ ಇದೊಂದು ವ್ಯಥೆಯ ಕಥೆ ಅನಿಸಿತು. ಕಣ್ಣಿದ್ದವರಿಗೆ ನೀರು ಬಂದಿತ್ತು, ಕರುಳಿದ್ದವರಿಗೆ ಚುರ್ರೆಂದೀತು. ಆದರೆ ನನಗೆ ಮಾತ್ರ ಏನೂ ಅನಿಸುವುದಿಲ್ಲ. ಇದು ಏನೆಲ್ಲವೋ ವಿಶ್ವಾಸಘಾತಕ್ಕೆ ಅಂತ ನನ್ನ ಸಂಬೋಧಿಸಿದ್ನಲ್ಲ, ಅದು ಸಮರ್ಪಕವಾಗಿಯೇ ಇದೆ. ಈಗಲೂ ಹೇಳುತ್ತೇನೆ, ವಿಶ್ವಾಸಘಾತಕ ಕಾರ್ಯ ಅಲ್ವ ನಿನ್ನದು. ಸರಿ, ಪಾಂಡವರಿಗೂ ಕೌರವರಿಗೂ ಬದ್ಧ ವಿರೋಧ. ವಿರೋಧಿಗಳ ತಾಯಿಯಾಗಿರುವಂತಹ ಮಹಾಮಾತೆ ಕುಂತಿ ಬಂದು ಮಗನೇ ಕರೆದು, ಸ್ವಾಭಾವಿಕ. ತಾಯಿಯ ಮಮತೆ ವಾತ್ಸಲ್ಯವನ್ನು ಕಾಣದೆ ಹೋದ ಯಾವ ವ್ಯಕ್ತಿಯೇ ಇರಲಿ, ಅಮಾಂತ ಭಾವ ಪರವಶ ಆಗಲೇಬೇಕು. ಅದು ತಪ್ಪಲ್ಲ. ಅವಳು ಇಟ್ಟಂತ ಬೇಡಿಕೆ, ಅದು ಸಂದರ್ಭ ಯಾವುದು ಸ್ವಲ್ಪ ನೀನು ಯೋಚನೆ ಮಾಡಿದ್ದೀಯ. ಪಾಂಡವರ ವಿರೋಧಿಗಳು ನೀವು, ಅದರಲ್ಲಿಯೂ ಪಾರ್ಥನ ಪ್ರತಿಸ್ಪರ್ಧಿ ನೀನು. ಯಾರಿಗೂ ಗೊತ್ತಿಲ್ಲದ ಹಾಗೆ ಏಕಾಂತದಲ್ಲಿ ಬಂದು ನಿನ್ನನ್ನು ಸಂಧಿಸಿ ತನ್ನ 5 ಮಕ್ಕಳನ್ನ ಘಾತಿಸಬೇಡ, ಕಾಪಿಡುವ ಹೊಣೆಗಾರಿಕೆ ನಿನ್ನದು ಅಂತ ಹೇಳ್ತಾಳೆ ಅಂತಾದ್ರೆ ಇದೊಂದು ರಾಜಕೀಯ ಸಂಚು ಅಂತ ನೀ ಯಾಕೆ ಯೋಚನೆ ಮಾಡಲಿಲ್ಲ? ಯೋಚಿಸಿದ್ದೆ ಚೆಲ್ಲ. ಏನಾಯ್ತು? ನಾನು ಕೊಟ್ಟ ಉತ್ತರವೇ ಹಾಗೆ. 5 ಮಕ್ಕಳನ್ನ ಕಾದು ಕೊಡು ಎಂದು ಹೇಳಿದಾಗ 4 ಮಕ್ಕಳನ್ನ ಕಾಯುತ್ತೇನೆ. ಅರ್ಜುನನ ಬಗ್ಗೆ ಭರವಸೆ ಕೊಡುವುದಿಲ್ಲ. ಒಮ್ಮೆ ನಾನು ಅರ್ಜುನನನ್ನ ರಣಕ್ಷೇತ್ರದಲ್ಲಿ ಕೊಂದೆ ಅಂತಾದರೆ ಆ ಅರ್ಜುನನ ಸ್ಥಾನವನ್ನ ನಾನು ತುಂಬಿಕೊಡುತ್ತೇನೆ. ಮಾದ್ರಿಯ ಮಕ್ಕಳನ್ನೇ ತನ್ನ ಮಕ್ಕಳು ಎಂದು ಸಾಕಿದಂತಹ ಕುಂತಿಗೆ ಕಂಡವರ ತೋಳಲ್ಲಿ ಬೆಳೆದಂತಹ ಕರುಣ ನನ್ನ ಮಗ ಎಂದು ಸ್ವೀಕರಿಸುವುದು ಕಷ್ಟ ಆಗುವುದಿಲ್ಲ ಎನ್ನುವ ಭರವಸೆಯಲ್ಲಿ ನಾನು ಆ ಮಾತಿಗೆ ನಾನು ಬದ್ಧನಿದ್ದೆ. ದೊಡ್ಡ ಗುಣವು ನಿನ್ನದು, ತಪ್ಪಲ್ಲ ಅದು. ಈಗ ಅರ್ಜುನ ವಿರೋಧಿ ಅವನನ್ನು ಬಿಡುವುದಿಲ್ಲ. ಅವನನ್ನು ಕೊಂದೆ ಅಂತಾದ್ರೆ ಅವನ ಸ್ಥಾನದಲ್ಲಿ ನಾನು ಬಂದು ಸೇರಿಕೊಳ್ತೇನೆ. ಕುಂತಿಗೆ 5 ಮಕ್ಕಳು. ಇವತ್ತಿಗೂ ಇದ್ದ ಮಾತು ನಾಳೆ ಅದೇ ಉಳಿತದೆ. ಅದಕ್ಕೆ ನೀನು ಬದ್ಧನಾಗಿದ್ದೀಯ, ಒಪ್ಪಿಕೊಳ್ಳೋಣ. ಈಗ ನೀನು ಈ ವಿಷಯವನ್ನ ಕೌರವನಲ್ಲಿ ಹೇಳಿದ್ದೀಯ. ನೀನು ಕುಂತಿಗೆ ಮಾತು ಕೊಟ್ಟಿದ ಮೊದಲು, ಇಲ್ಲ ಸುತೆಗೆ ಮರಣ ಗೈದ ಪಾರ್ಥನ ಸತಿಯ ಓಲೆಯ ಕಳೆವೆ ಅಂತ ಪ್ರತಿಜ್ಞೆ ಮಾಡಿದ್ದ ಮೊದಲು? ಕುಂತಿಗೆ ಮಾತು ಕೊಟ್ಟಿದ್ದೇ ಮೊದಲು ಅಲ್ವಾ? ಪ್ರತಿಜ್ಞೆ ಮಾಡಿದ್ದೆ ಇವತ್ತು. ನಿನ್ನನ್ನೇ ನಂಬಿ ನಿನಗೆ ಸೇನಾಧಿಪತಿ ಪಟ್ಟವನ್ನು ಕಟ್ಟಿ ಕಳಿಸಿದವ ಸುಯೋಧನ. ಅವನಲ್ಲಿ ಈ ವಿಷಯ ನೀನು ಹೇಳಲಿಲ್ಲ. ಇಲ್ಲಲ್ವಾ? ಹಾಗಿದ್ರೆ ಅವನ ನಂಬಿಕೆಗೆ ನೀನು ದ್ರೋಹ ಮಾಡಿದ ಹಾಗಲ್ವಾ? ಇಂತಹದ್ದೊಂದು ಮಾತನ್ನ ನೀನು ಕುಂತಿಗೆ ಕೊಟ್ಟಿದ್ದೀಯ ಅನ್ನುವ ವಿಷಯ ಅವನಿಗೆ ಗೊತ್ತಿದ್ದಿದ್ರೆ ನಿನ್ನನ್ನೇ ಕಳಿಸ್ತಾ ಇದ್ದ ಯುದ್ಧಕ್ಕೆ ಅಂತ ಹೇಳುವುದಕ್ಕೆ ಏನು ಭರವಸೆ? ಆ ನೆಲೆಯಲ್ಲಿ ನೀನು ವಿಶ್ವಾಸಘಾತಕ ಕಾರ್ಯವನ್ನ ಮಾಡಿದ್ದೀಯಾ ಅಂತ ನಾನು ಹೇಳುವುದು. ಇಷ್ಟಾಗಿ ಇನ್ನೊಂದು ಮಾತು ಹೇಳಿದೆ, ಪಾರ್ಥನ ಖಾತೆಗೊಪ್ಪಿಸಿ ಕಳೆವೆ ತನುವನು. ಅಂದ್ರೆ ಸಿಟ್ಟಾದ ಪಾರ್ಥನನ್ನ ಒಮ್ಮೆ ನನಗೆ ಸೋಲಿಸುವುದಕ್ಕೆ ಸಾಧ್ಯವಾಗದೆ ಹೋದರೆ ಅವನ ಕ್ರೂರವಾದ ಶರಕ್ಕೆ ನನ್ನ ಕೊರಳನ್ನು ಒತ್ತಿ ಕೌರವನಿಗಾಗಿ ಜೀವವನ್ನ ಬಿಡುತ್ತೆ. ಅಂದ್ರೆ ಸಾಯ್ಲಿಕ್ಕೆ ಬಂದವ ನೀನು. ಈ ಮಾತಾದ್ರೂ ಮೊದಲೇ ಹೇಳಬೇಕ ಬೇಡವ ನೀನು? ಇದು ತೂತು ದೋಣಿ ಏರಿ ನದಿಯಲ್ಲಿ ಪ್ರಯಾಣ ಮಾಡಿದ ಕತೆ ನನ್ನದಾಯ್ತಲ್ಲೋ ಇದು. ನೀನು ಅರ್ಜುನನನ್ನ ಕೊಲ್ತೀಯೋ ಬಿಡ್ತೀಯೋ ಅದು ಮುಖ್ಯ ಅಲ್ಲ. ಇಂತಹ ಮಾತೊಂದನ್ನು ನೀನು ಕೊಟ್ಟಿದ್ದೀಯ ಅಂತ ಗೊತ್ತಿದ್ರು ಬಹುಶಃ ನಾನೂ ನಿನಗೆ ಸಾರಥಿಯಾಗಿ ಬರ್ತಾ ಇರಲಿಲ್ಲ. ಏನು ಮಾಡೋಣ ಹೇಳು? ನೀನು ಸುಯೋಧನನಲ್ಲಿ ಹೇಳಲಿಲ್ಲ, ನಿನ್ನ ನಿರ್ಧಾರ ಸುಯೋಧನನಿಗೆ ಗೊತ್ತಾಗಲಿಲ್ಲ. ಅವ ವಿಶ್ವಾಸವನ್ನ ಇಟ್ಟು ಕಳುಹಿದ. ನೀನು ತಾಯಿಗೆ ಮಾತು ಕೊಟ್ಟಂತೆ ಇಲ್ಲಿ ಶರವನ್ನ ತಿರಸ್ಕರಿಸಿ ಬಿಟ್ಟೆ. ನೀನು ಒಬ್ಬ ಅಲ್ವೋ? ನಿನ್ನನ್ನು ದೂರಿ ಪ್ರಯೋಜನ ಏನು ಉಂಟು? ಕೌರವನ ಪಕ್ಷದಲ್ಲಿ ಇದ್ದವರೆಲ್ಲ ಇಂಥವ್ರೆ. ಇಷ್ಟು ದಿವಸ ನಾವು ನೋಡ್ಲಿಲ್ವ?
ನಂಬಿ ಹಿಡಿದರೆ ನದಿಯ ಮಗ, ಹಾಗೆ ಗಂಬಿಗಿತ್ತನು ತನ್ನ ಕಾಯುವ. ಭೀಷ್ಮಾಚಾರ್ಯರು ತಾವು ಇಚ್ಛಾಮರಣಿಗಳು ಎನ್ನುವಂಥದ್ದು ಅವರಿಗೆ ಗೊತ್ತುಂಟು. ರಾತ್ರಿಯ ಕಾಲದಲ್ಲಿ ಯುದ್ಧ ಶಿಬಿರವನ್ನ ಪ್ರವೇಶಿಸಿದಂತಹ ಪಾಂಡವರಿಗೆ ತನ್ನ ಸಾವಿನ ಗುಟ್ಟನ್ನು ಹೇಳಿದವರಲ್ಲವರು. ಈ ವಿಷಯ ಸುಯೋಧನನಿಗೆ ಮೊದಲೇ ಗೊತ್ತೇ ಇದ್ರೆ ಅವರನ್ನು ಯುದ್ಧಕ್ಕೆ ಕಳಿಸ್ತಿದ್ರು. ದಿನ 1ಕ್ಕೆ 10,000 ಮುಕುಟ ವರ್ಧನರ ತಲೆಯನ್ನು ಕತ್ತರಿಸ್ತೇನೆ ಪ್ರತಿಜ್ಞೆ ಮಾಡಿದ ಭೀಷ್ಮಾಚಾರ್ಯರು ಪಾಂಡವರ 5 ಒಬ್ಬರ ತಲೆ ಕಡಿತೇನೆ ಅಂತ ಶಪಥ ಮಾಡಿದ್ರು. ಅವರು ಅಲ್ಲಿಯೇ ತಿಳ್ಕೊಳ್ಬೇಕು, ಊಟ ಒಬ್ಬರಲ್ಲಿ ಕೂಟ ಒಬ್ಬರಲ್ಲಿ ಎನ್ನುವ ಹಾಗೆ ಭೀಷ್ಮಾಚಾರ್ಯರು ಮಾಡಿದ ಕೆಲಸ ಹೀಗಾಯ್ತು. ದ್ರೋಣಾಚಾರ್ಯರು ತನ್ನ ಮಗ ಚಿರಂಜೀವಿ ಎನ್ನುವುದು ಗೊತ್ತುಂಟು ಅವರಿಗೆ, ಅಶ್ವತ್ಥಾಮ ಚಿರಂಜೀವಿ ಅಂತ ಬಂತಲ್ಲ. ಅಶ್ವತ್ಥಾಮ ಹತ, ಕುಂಜರ ಎನ್ನುವಾಗ ಶಂಖಧ್ವನಿ. ಅವರು ಭ್ರಮಿಸಿದ್ದು ಅಶ್ವತ್ಥಾಮ ಸತ್ತ ಅಲ್ವಾ. ಭ್ರಮೆಗೆ ಒಳಗಾಗಿ ಅವರು ಸಾವನ್ನಪ್ಪುವಂತ ಸಂದರ್ಭ ಬಂತು. ತನ್ನ ಮಗ ಚಿರಂಜೀವಿ ಅಂತ ಗೊತ್ತಿದ್ದು ಅದನ್ನು ನಂಬಿ ಅವರು ದೇಹತ್ಯಾಗವನ್ನು ಪ್ರಾಣತ್ಯಾಗವನ್ನು ಮಾಡ್ತಾರೆ ಅಂತಾದ್ರೆ ಅವರನ್ನು ನಂಬಿ ಸುಯೋಧನನಿಗೆ ಏನಾದಾಗಾಯ್ತು. ಮಿತ್ರ ಕಲಿ ಕರ್ಣ, ಓಹೋ ಹೋ ಹೋ ಹೋ, ಎಂತ ಘನಕಾರ್ಯ ಮಾಡಿಬಿಟ್ಟೋ ನೀನು. ಅಂಬು ಬೆಸನವ ಬೇರೆ ತೊಡೆನೆಂಬ ಛಲ ನಿನಗಾಯ್ತು. ಒಂದು ಸಾಮಾನ್ಯ ಶರ ಅಲ್ಲ, ಅದು ಸರ್ಪಮುಖಿ ಶರ. ಅದು ಬಂದು ನಿಮಗೆ ಜಯವನ್ನು ತಂದು ಕೊಡ್ತೇನೆ ಅಂತ ಹೇಳಿದ್ರೆ ನಿನಗೆ ತಾಯಿಗೆ ಕೊಟ್ಟ ಮಾತು ದೊಡ್ಡದಾಯ್ತು ಅಲ್ವಾ. ಒಟ್ಟಾರೆ ಏನಾಯ್ತು ಗೊತ್ತುಂಟ, 3 ನಂಬಿ ಕೌರವ ಕೆಟ್ಟ. ಭೀಷ್ಮಾಚಾರ್ಯರು ಸುಯೋಧನನ ಸಾವಿಗೆ ದೊಡ್ಡ ಹೊಂಡ ತೋಡಿದ್ರು. ದ್ರೋಣಾಚಾರ್ಯರು ಬಂದ್ರು, ಜೀವಂತ ಸುಯೋಧನನ ಹೊಂಡಕ್ಕೆ ಹಾಕಿದ್ರು. ಮಿತ್ರ ಕಲಿ ಕರ್ಣ ನೀನು ಬಂದೆ, ಜೀವಂತ ಸುಯೋಧನನ ಸಮಾಧಿ ಮಾಡಿಬಿಟ್ಟಿಯಲ್ಲೂ. 3 ನಂಬಿ ಕೌರವ ಕೆಟ್ಟ. ರಥವನಿ ನಡೆಸುಮ್ಮೆ ಪಾರ್ಥನು ಸಣಸುವೆ. ರಥವನಿ ನಡೆಸುಮ್ಮೆ, ರಥವನಿ ನಡೆಸುಮ್ಮೆ, ರಥವನಿ ನಡೆಸುಮ್ಮೆ, ರಥವನಿ ನಡೆಸುಮ್ಮೆ ಪಾರ್ಥನು ಸಣಸುವೆ, ಪಾರ್ಥನು ಸಣಸುವೆ. ಮತಿಗೆಟ್ಟು ಜರಬುದ ಶಲ್ಯ, ಸತ್ಯಕ್ಕೆ ಇರುವುದು ಒಂದೇ ಮುಖ. ಆದರೆ ನಾವುಗಳು ನಮಗೆ ಬೇಕಾದಂತೆ ಅದನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. ತಪ್ಪಲ್ಲ. ಯಾಕೆಂದರೆ ಸುಯೋಧನನಿಗೆ ಗೆಲುವನ್ನು ತಂದು ಕೊಡುವುದೇ ನಮ್ಮ ಸಂಕಲ್ಪವಾಗಿ ರಣಕ್ಷೇತ್ರಕ್ಕೆ ಬಂದವರು ನಾವು. ಇದೊಂದು ಮೋಟು ಬಾಲದ ಸರ್ಪ ಮಧ್ಯೆ ಬಂದಿದೆ. ಸಜೀವ ಶರ, ಸಜೀವ ಸರ್ಪ. ಶಲ್ಯ, ಒಬ್ಬನನ್ನ ಅನೇಕರು ಸೇರಿ ಕೊಲ್ಲುವುದು ಎನ್ನುವುದು ಯುದ್ಧವಲ್ಲ, ಅದು ಕೊಲೆ. ಈಗಾಗಲೇ ಮಾಡಿದ ಒಂದು ಕೊಲೆಯ ಕೀಳರಿಮೆಯಿಂದ ಹೊರಬರುವುದಕ್ಕಾಗದೆ ಕೊರಗುತ್ತಾ ಇದ್ದೇನೆ. ಕಂಡವರೆಲ್ಲ ಅಭಿಮನ್ಯುವಿನ ಹಿಂದೆ ನಿಂತು ಕೈಗಳನ್ನ ಕತ್ತರಿಸಿದವನು ಹಂಗಿಸುವಾಗ ಈ ಎಲ್ಲ ಪಾಪ ಪುಣ್ಯಗಳಿಗೆ, ಒಳಿತು ಕೆಡುಕಿಗೆ, ಲಾಭ ನಷ್ಟಗಳಿಗೆ ನಾನು ಹೊಣೆ ಎಂದು ಒಂದು ಹೇಳಿದಂತಹ ದ್ರೋಣಾಚಾರ್ಯರು ಸತ್ಯವನ್ನ ಹೇಳುತ್ತಾರೆ. ಇಂದು ನಮ್ಮೆದುರಿಲ್ಲ. ಅಭಿಮನ್ಯುವನ್ನ ಎಲ್ಲರೂ ಸೇರಿ ಮಾಡಿದಂತಹ ಕೊಲೆಯ ಆ ನೆತ್ತರು ಈ ಕರಗಳಿಗೆ ಇನ್ನೂ ಅಂಟಿಕೊಂಡಿದೆ. ಜಗತ್ತಿನ ಯಾವ ಸಮುದ್ರದ ನೀರಿನಿಂದಲೂ ಇದನ್ನು ತೊಳೆಯಲು ಸಾಧ್ಯ ಇಲ್ಲ. ಶಲ್ಯ, ಹಾಗಂತ ಸುಯೋಧನ ನನಗೆ ಪ್ರೀತಿಯನ್ನ ತೋರಿದ್ದು, ವಿಶ್ವಾಸವನ್ನ ಕೊಟ್ಟಿದ್ದು ನನ್ನ ಬತ್ತಳಿಕೆಯಲ್ಲಿ ಸರ್ಪಶರ ಒಂದಿದೆ ಎನ್ನುವ ಕಾರಣಕ್ಕಾಗಿ ಅಲ್ಲ. ಅಂಗರಾಜ್ಯದ ಅಧಿಕಾರವನ್ನ ಕೌರವೇಶ್ವರ ನನಗೆ ಕೊಟ್ಟಿದ್ದು ಈ ಮೋಟು ಬಾಲದ ಸರ್ಪರನ್ನ ಬತ್ತಳಿಕೆಯಲ್ಲಿ ಅಡಗಿದೆ ಎನ್ನುವ ಕಾರಣಕ್ಕಾಗಿ ಅಲ್ಲ.
ಇಡೀ ಲೋಕ ಕರ್ಣಾರ್ಜುನರ ಹೋರಾಟವನ್ನ ನೋಡುವುದಕ್ಕೆ ಕಾತರದಿಂದ ಕಾಯುತ್ತಾ ಇದ್ದದ್ದು ನನ್ನಲ್ಲಿ ಸರ್ಪಾಸ್ತ್ರ ಒಂದಿದೆ ಎನ್ನುವ ಕಾರಣಕ್ಕಾಗಿ ಅಲ್ಲ, ನನ್ನ ಪರಾಕ್ರಮದ ಕಾರಣಕ್ಕೆ, ನನ್ನ ವಿಶ್ವಾಸದ ಕಾರಣಕ್ಕೆ, ನನ್ನ ಸಾಮರ್ಥ್ಯದ ಕಾರಣಕ್ಕೆ. ಇಂತಹ ಎಷ್ಟೋ ಮಂತ್ರಾಸ್ತ್ರಗಳು ನನ್ನ ಬತ್ತಳಿಕೆಯಲ್ಲಿ ಇನ್ನೂ ಇದೆ. ಅದರಿಂದ ನಾನು ಸುಯೋಧನನಿಗೆ ಗೆಲುವನ್ನು ತಂದು ಕೊಟ್ಟೇನು. ಆದರೆ ಆ ಮಂತ್ರಾಸ್ತ್ರಗಳನ್ನು ಉಚ್ಚರಿಸುವುದಕ್ಕೆ, ನನ್ನ ಗುರುವಿನ ಶಾಪವನ್ನು ಪರಿಗ್ರಹಿಸುವುದಕ್ಕೆ ನೀನು ರಥದಲ್ಲಿ ಇರಬೇಕು. ಒಮ್ಮೆ ರಥವನ್ನ ನಡೆಸು ಶಲ್ಯ, ನಾನು ಯುದ್ಧವನ್ನು ಮಾಡಿ ಇನ್ನೊಬ್ಬ ಕೀರ್ತಿಯು ಬರುವುದು. ಅಪಕೀರ್ತಿಯು ಬರುವುದೆಂದಿರುವುದನ್ನು ಬಿಟ್ಟವೆಂದು ನೃಪತಿ ಭೂಮಿಗೆ ಹುಟ್ಟಿದನು. ಮತ್ತೆ ಸಾರಥ್ಯವನ್ನು ನಾನು ಕೈಗೊಳ್ಳಬೇಕು. ಆವತ್ತು ಹಲವರು ಒಂದಾಗಿ ಅಭಿಮನ್ಯುವಿನ ಸಾವಿಗೆ ಕಾರಣನಾದೆ. ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಇವತ್ತು ಹಲವರಲ್ಲ, ನೀನು ಒಬ್ಬನೇ ಸೇರಿ ಕೌರವರ ಪಕ್ಷದ ಸಾವಿಗೆ ಕಾರಣನಾಗ್ತಾ ಇದ್ದೀಯ. ಆ ಪ್ರಜ್ಞೆ ನಿನಗುಂಟ? ಮರಳಿ ತೋಡು ಬಾಣವನ್ನ ಹೇಳುವಾಗ ನಿನ್ನ ಆದರ್ಶ, ಮಾತೆಗಿತ್ತೇನು ಭಾಷೆಯನ್ನು ಎನ್ನುವುದು. ಆಶರವನ್ನು ತೊಡಲಿಕ್ಕೆ ನೀ ಸಿದ್ಧನಿಲ್ಲ. ಪತ್ತಳಿಕೆಯಲ್ಲಿ ಬೇಕಷ್ಟು ಬಾಣ ಉಂಟು, ತೋಳಲ್ಲಿ ಪರಾಕ್ರಮ ಉಂಟು, ವಿಶ್ವಾಸ ಉಂಟು. ಕನಸು ನೀರಥವ ಏನು ನಿನ್ನ ಆಳ? ನಾನು ಮೊದಲೇ ಹೇಳಿದ್ದೇನೆ, ಸಾಯ್ಲಿಕ್ಕೆ ನೀನು ಬಂದಿದ್ದೀಯ ಅಂತಾದ್ರೆ ವಿಶ್ವೋಧನಿಗೆ ಜಯವನ್ನು ತಂದು ಕೊಡುವುದಕ್ಕಾಗಿತ್ತು. ನನಗೂ ಆದರ್ಶ ಉಂಟು, ನನಗೂ ಆಡಿದ ಮಾತಿನ ಪ್ರಜ್ಞೆ ಉಂಟು, ನನಗೂ ಕೊಟ್ಟ ಮಾತಿನ ನಂಬಿಕೆ ಉಂಟು. ಏನು ಸ್ವಾಭಿಮಾನವನ್ನು ಕಳೆದುಕೊಂಡು ನಾನು ಬಂದದ್ದಲ್ಲ. ನಿನ್ನ ರಥವನ್ನು ಏರಬೇಕಿದ್ರು ನನಗೆ ಗೊತ್ತುಂಟು. ಗುರು ಪರಶುರಾಮರದ್ದು ಶಲ್ಯನ ಸಾರಥ್ಯ ಎಲ್ಲಿವರೆಗೆ ಇರ್ತದೆಯೋ ಅಲ್ಲಿವರೆಗೆ ನಿನಗೂ ಗೆಲುವುಂಟು ಅಂತ. ನಾನು ಅದೇ ಕಾರಣಕ್ಕಾಗಿ ನನ್ನಿಂದಾಗಿ ನಿನ್ನ ಮೂಲಕವಾಗಿ ಜಯ ಬರ್ತದೆ ಅಂತಾದ್ರೆ ಆ ತ್ಯಾಗಕ್ಕೆ ಸಿದ್ಧನಾಗೋಣ. ನಿನ್ನಂತವನ ರಥವನ್ನಾಡದೆ ಬಂದದ್ದು. ನನ್ನ ಮಾತನ್ನು ನೀನು ಕೇಳಲಿಲ್ಲ ಅಂತಾದ್ರೆ ಬರುವಾಗಲೇ ಸುಯೋಧನಲ್ಲಿ ಹೇಳಿದ್ದೇನೆ, ಎಲ್ಲಿಯವರೆಗೆ ಕರ್ಣ ನನ್ನ ರಥದಲ್ಲಿ ನನ್ನ ಮಾತನ್ನು ಕೇಳ್ತಾನೋ ಅಲ್ಲಿಯವರೆಗೆ ನಾನಿರ್ತೇನೆ ರಥದಲ್ಲಿ. ಎಂದು ನನ್ನ ಮಾತನ್ನು ಕೇಳುವುದಿಲ್ವೋ ಅಲ್ಲಿಗೆ ಮುಗಿದು ಹೋಯಿತು. ಆ ಕ್ಷಣದಲ್ಲಿ ಅವನ ಸಾರಥ್ಯ ಬಿಟ್ಟು ಬರ್ತೇನೆ ಎನ್ನುವ ಹಾಗೆ. ಕರ್ಣ, ನಿನ್ನಂತವನಿಗೆ ನಾನು ಇನ್ನೂ ಸಾರಥ್ಯವನ್ನು ಕೈಗೊಂಡೆ ಅಂತಾದ್ರೆ ಬರುವುದೈ ಅಪಕೀರ್ತಿ. ಕೊಡ್ತೀಯ ಇಲ್ವಾ? ಮರಳಿ ತೊಡುವುದಿಲ್ಲ. ಹಾಗಿದ್ರೆ ನಿನ್ನಂತ ಪಾಪಿಯ ಸಾರಥ್ಯವನ್ನ